ಅವ್ರು ಯಾರಾದರೂ ಆಗಿರಲಿ ಒಟ್ಟಿನಲ್ಲಿ ಈಸ್ ಮುಸ್ಲಿಂ ಒಂದು ಇದು ಮಾಡ್ತಾರೆ, ಯಾಕೆ ನಾವೆಲ್ಲ ಮಾಡಬೇಕು? ನಮ್ಮನ್ನ ಯಾರಾದರೂ ಅಲ್ಲ ಮಾಡ್ತಾರೆ ಮಾಸ್ಕ್ ಒಳಗಡೆ ಹೋಗಿ ಕೂತ್ಕೊಳ್ಳೋಕ್ಕೆ ನೋಡೋಕ್ಕೆ? ಖಂಡಿತ ಅದು ಅವ್ರವ್ರು ಸೇರಿತ್ತು. ಮಸೀದಿ ಹೋಗ್ಬೇಡ ಅಂತ ಯಾರು ಹೇಳಿಲ್ಲ. ಸ್ವಲ್ಪ ಜನ ಬುರ್ಕ ತಕ್ಕೊಂಡು ಬಂದು ಗಣೇಶನ ಹತ್ರ ಡ್ಯಾನ್ಸ್ ಮಾಡ್ತಾರೆ, ಅದು ಮಾಡ್ಕೊಳ್ಳಿ. ಎಲ್ಲ ಜನ ಎಲ್ಲ ಒಂದೇ. ದೇವರೇನು ಅವರೇ ಬೇಕು ಇರಬೇಕು ಅಂತ ಕೇಳಲ್ವಲ್ಲ. ಸರ್ ಅವರೆಲ್ಲ ಮಾಡಿದಾಗ ಯಾಕೆ ಯಾರು ಅಪೋಸ್ ಮಾಡಲ್ಲ? ಯಾರು ಆ ಥರ ಮಾಡ್ಬೋದು ಅಂತ ಹೋಗ್ತಾರೋ ಅವ್ರು ಮುಟ್ಟಲ್ಲ. ಅವ್ನು ರಾಜ ಆಗಿರಲಿ, CM ಆಗಿರಲಿ, PM ಆಗಿರಲಿ, ಅವ್ರ ಪೂಜೆಗೆ ಅವ್ರು ಬರುತ್ತಾ? ಇವೆಲ್ಲ ಮಾಡಕ್ ಬರುತ್ತಾ? ಕಲ್ತಿದ್ದಾರಾ? ಪ್ರತಿ ಸಲ ಹೀಗೆ ಮಾಡ್ಕೊಂಡ್ಬಿಡ್ತಿದ್ದಾರೆ. ಇವ್ರು ಗೌರ್ಮೆಂಟ್ ಬಂದಾಗೆಲ್ಲ, ಕಾಂಗ್ರೆಸ್ ಬಂದರೆ ಎಲ್ಲ ಆಲ್ಮೋಸ್ಟ್ ಅದೇ ಥರ ಮಾಡ್ತಾರೆ ಅನ್ಸುತ್ತೆ. ಏನೋ ರೆಗ್ಯುಲರ್ ಆಗಿ ಅವ್ರಿಗೆ ಬೇಕಾದವ್ರನ್ನ ಕರ್ಸ್ಕೊಂಡು ಮಾಡ್ತಾರೆ. ಒಂದು ಸ್ವಲ್ಪ ಅಯ್ಯಮ್ಮ ನಾನು ಕನ್ನಡಾಂಬೆನ ಒಪ್ಕೊತೀನಿ, ಭುವನೇಶ್ವರಿ ಒಪ್ಕೊತೀನಿ, ಚಾಮುಂಡೇಶ್ವರಿ ಒಪ್ಕೊತೀನಿ ಅಂದ್ರೆ ನಮ್ದು ಒಪ್ಪಿಗೆ. ಇವಾಗ ನೀವೇ ಒಂದು ಫ್ಯಾಕ್ಟ್ರಿನೋ ಒಂದೇನೋ ಇದು ಮಾಡ್ತೀರಾ, ಅವಾಗ ನಿಮ್ಮವ್ರು ಯಾರನ್ನ ಕರೆದು ಬಿಟ್ಟು ನೀವು ಇನಾಗ್ರೇಷನ್ ಮಾಡಿಸ್ತೀರಾ ಸ್ವಾಮೀಜಿಗಳನ್ನ? ಇಲ್ಲ ಬೇರೆ ಮುಸ್ಲಿಂ ಸ್ವಾಮೀಜಿಗಳನ್ನ ಕರ್ಕೊಂಡು ಬಂದು ನೀವು ಇನಾಗ್ರೇಷನ್ ಮಾಡಿಸ್ತೀರಾ? ರಾಜ ಕುಟುಂಬ ಇಲ್ವಾ ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ? ಅವರೇ ಮಾಡಬೇಕು. ನಮ್ಮ ಅನಿಸಿಕೆ ಏನಂದಿದೆ ಅಂದರೆ, ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಡ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ನಮ್ಮ ಸಂಪ್ರದಾಯದ ಪ್ರಕಾರ ರಾಜವಂಶರೇ ನಾವು ಇದು ಮಾಡ್ಕೋಬೇಕು. ಇವಾಗ ಪ್ರಜಾಪ್ರಭುತ್ವ ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ತಿರಸ್ಕಾರ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ನಾವೇ ಅವಮಾನ ಮಾಡ್ಕೊಂಡಂಗೆ. ನಾವೆಲ್ಲ ಓಟ್ ಕೊಟ್ಬಿಟ್ಟಿದ್ದೀವಿ, ನೀವೇ ನಮಗೆ ಹಿರಿಯರು, ನೀವೇ ರಾಜ್ಯ ಸರ್ಕಾರ ನಡೆಸೋವಂಥ ವ್ಯಕ್ತಿಗಳು, ನೀವೇ ಈ ಥರ ಮಾಡಿದ್ರೆ ನಾಳೆ ನಾವೇನು ಹೇಳೋಕ್ಕಾಗುತ್ತೆ ಹಿರಿಯರಿಗೆ ಹೇಳಿ? ಅದಕ್ಕೋಸ್ಕರ ನಮ್ಮ ಇದನ್ನು ಸಂಪ್ರದಾಯನ, ನಮ್ಮ ದೇವಿಯನ್ನು, ಚಾಮುಂಡೇಶ್ವರಿಯನ್ನು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದೆ ಅದನ್ನು ನಡ್ಕೊಂಡೋದೇ ಒಳ್ಳೆಯದು. ಯಾಕೆಂದರೆ ದುರುಪಯೋಗ ಪಡಿಸ್ಕೊಂಡ್ರೆ ಎಲ್ಲರಿಗೂ ನೋವು ಕೊಡೋದು ಒಳ್ಳೆಯದಲ್ಲ. ನನ್ನ ಅಭಿಪ್ರಾಯ ಅದು. ನಾವೇನು ಅವ್ರಿಗೇನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ರಾಜ್ಯಪ್ರಭುತ್ವದಲ್ಲಿ ಯಾವ ಸ್ಥಾನದಲ್ಲಿ ಏನೇನು ಮಾಡಬೇಕು ಅಂತ ಇರುತ್ತೋ ಅದನ್ನೇ ಮಾಡಬೇಕು. ಎಲ್ಲ CMರಾದರೆ ರಾಜ್ಯ ಪರಿಪಾಲನೆ ಮಾಡೋದಕ್ಕಾಗಲ್ಲ. ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲ ಮಿನಿಸ್ಟ್ರಿಗಳಿರ್ತಾರೆ, ಎಲ್ಲರೂ CMಗಳಾದರೆ ರಾಜ್ಯ ಪರಿಪಾಲನೆ ಯಾರು ಮಾಡೋರು? ಇವಾಗ ಸಿದ್ದರಾಮಯ್ಯ ದಕ್ಷತೆ ಇದೆ, ಅವ್ರು ಮಾಡ್ತಾವ್ರೆ, ಇಲ್ಲ ಅಂತ ನಾವು ಹೇಳಲಿಲ್ಲ. ಎಲ್ಲರೂ CMಗಳಾಗ್ಬಿಟ್ರೆ ಏನು ರಾಜ್ಯ ಇರುತ್ತಾ? ರಾಜ್ಯದಲ್ಲಿ ಪ್ರಜೆಗಳಿಗೆ ಏನಿರುತ್ತೆ ಹೇಳಿ? ಅದಕ್ಕೆ ಒಂದು ಸಂಸ್ಥಾನದಲ್ಲಿ ಒಂದು ಇದಿರುತ್ತೆ, ಒಂದು ನೀತಿ ನಡೀತಾ ಇರುತ್ತೆ. ಮೈಸೂರು ಮಹಾರಾಜರಿಗೆ, ಮೈಸೂರು ಸಂಸ್ಥಾನಕ್ಕೆ ಅವಮಾನ ಮಾಡಬೇಡ್ರಿ. ಯಾವುದು ಮುಂಚೆಯಿಂದ ನಡ್ಕೊಂಡು ಬಂದಿದೆಯಾ ಆ ಥರ ನಡೆಸ್ರಿ. ನಾವು ಬೇಡ ಅಂತ ಹೇಳಲಿಲ್ಲ. ಅವರು ಎಲ್ಲರೂ ದೇವಸ್ಥಾನಕ್ಕೆ ಬರಲಿ, ಎಲ್ಲರೂ ಮಾಡ್ಕೊಂಡು ಹೋಗಲಿ, ನಾವಿಲ್ಲ ಅಂತ ಹೇಳಲಿಲ್ಲ. ಇವಾಗ ಎಲ್ಲರೂ ಮಸೀದಿಗೆ ಹೋಗ್ತೀವಾ? ಬಿಡ್ತಾರಾ? ಚರ್ಚ್ಗೆ ಹೋಗ್ತೀವಿ, ಚರ್ಚ್ಗಳಿಗೆ ಬಿಡ್ತಾ ಇದ್ದಾರಾ? ಎಲ್ಲ ಇವರು ಜೈನರಿದ್ದಾರೆ, ಜೈನ ಟೆಂಪಲ್ಗೆ ನಮ್ಮನ್ನು ಬಿಡ್ತಾ ಇದ್ದಾರಾ? ಇಲ್ಲಲ್ವ. ನಾವೇನು ಅವ್ರಿಗೇನು ವಿರೋಧ ಮಾಡಿದ್ದೀವ? ಇಲ್ಲಲ್ವ. ನಾವೆಲ್ಲರೂ ನಮ್ಮ ಅಂತೇನೆ ನಾವು ಭಾವಿಸಿದ್ದೀವಿ. ನಮ್ಮ ಹಿಂದೂ ಧರ್ಮ ಏನು ಹೇಳುತ್ತೆ? ಎಲ್ಲರೂ ನಮ್ಮವರೇ, ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಹೇಳೋವಾಗ ನಾವು ಅದನ್ನು ವಿರೋಧ ಪಡಿಸ್ತಾ ಇರಲಿಲ್ಲ. ದಯವಿಟ್ಟು ಇದಕ್ಕೆ ನೀವು ಎಲ್ಲರೂ ಅದನ್ನು ಇನಾಗ್ರೇಷನ್ ಅಂತಲ್ಲ. ಇವಾಗ ಅರ್ಚಕರು ದೇವಿ ಪೂಜೆ ಮಾಡ್ತಾ ಇರ್ತಾರೆ, ಅವ್ರ ಪೂಜೆಗೆ ಅವ್ರಿಗೆ ಬರುತ್ತಾ? ಇವೆಲ್ಲ ಮಾಡೋಕ್ಕೆ ಬರುತ್ತಾ? ಕಲ್ತಿದ್ದಾರಾ? ಅವರು ಮುಸ್ಲಿಮರಿಗೆ ಇವಾಗ ನಿಮ್ಮ ಮಸೀದಿಗೆ ಬಿಡ್ತಾರಾ? ನಮ್ಮ ಜನಗಳು ಹೋಗಿ ಬಿಟ್ಟು ಪೂಜೆ ಮಾಡೋಕ್ಕೆಲ್ಲ ಬಿಡ್ತಾರಾ? ಎಲ್ಲರೂ ಬರ್ಬೋದು, ಎಲ್ಲ ದೇವರೇ ತಾನೆ. ಕುರಾನು ದೇವರೇ, ಕ್ರೈಸ್ತವ್ರದ್ದು ಬೈಬಲು ದೇವರೇ. ಎಲ್ಲದರಲ್ಲಿ ಹೇಳೋದು ಸಾಮಾನ್ಯತೆಗ ಮನುಷ್ಯತ್ವವಾಗಿ ನಾವು ಇರಬೇಕು ಅಂತ ಹೇಳ್ತಾರೆ ಅಲ್ವಪ್ಪ? ಆ ಥರ ಬಾಳಬೇಕಷ್ಟೆ. ದಯವಿಟ್ಟು ಇದನ್ನು ಹಿರಿಯರು ಯೋಚನೆ ಮಾಡಿಬಿಟ್ಟು ಅದನ್ನು ಮುಂದೆ ನೀವೇ ಇರಬೇಕು, ರಾಜ್ಯದಲ್ಲಿ ನಾವೇ ಇದು ಮಾಡಬೇಕು, ನಾವೇ ರಾಜ್ಯ ಪರಿಪಾಲನೆ ತಿರುಗಿ ಬರಬೇಕು ಅಂದರೆ ಯೋಚನೆ ಮಾಡಿ ನೀವು ಮುಂದೆ ತಗೊಳ್ಳಿ, ಅಷ್ಟೇ ನಾವು ಹೇಳ್ತೀವಿ. ದಯವಿಟ್ಟು ನೀವು ವಿಡಿಯೋನವರು ಬರ್ತಾ ಇದ್ದೀರಾ, ನಿಮಗೂ ಗೊತ್ತಿರುತ್ತೆ ಎಲ್ಲನೂ, ನಾವು ಗೊತ್ತಿಲ್ಲ ಅಂತಲ್ಲ. ಸ್ವಲ್ಪ ನೋಡಿಕೊಂಡು ಇದು ಮಾಡೋಕ್ಕೆ ಹೇಳಿ ಎಲ್ಲರಿಗೂ. ನಾವು ಹೇಳೋದು ಇಷ್ಟೇ, ನಮ್ಮ ಸಂಪ್ರದಾಯ ಏನಿರುತ್ತೋ ಅದನ್ನು ನಾವು ಮಾಡಬೇಕು. ಇವಾಗ ನೀವೆಲ್ಲ ಅಧಿಕಾರಕ್ಕೆ ಬಂದಿರೋದು ಹೆಚ್ಚಾಗಿ ಓಟ್ ಆಗಿದ್ದಕ್ಕೆ ತಾನೇ ಅಧಿಕಾರಕ್ಕೆ ಬಂದಿರೋದು. ನಾವು ಹಿಂದೂಗಳೇ ತಾನೇ ನಿಮಗೆಲ್ಲ ಓಟ್ ಹಾಕಿ ಗೆಲ್ಲಿಸಿರೋದು. ಇವತ್ತು ನೀವು ಆ ಥರ ಮಾಡಿದ್ರೆ ನಾವೇನು ಹೇಳೋಕ್ಕಾಗುತ್ತೆ? ಮನೆ ಹಿರಿಯರು ಅಂತ ನಿಮ್ಮನ್ನು ನಾವು ಭಾವಿಸಿದಾಗ ನೀವು ಆ ಹಿರಿಯತನ ನೀವು ಉಳಿಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ, ಪ್ರಾರ್ಥಿಸ್ತಾ ಇದ್ವಿ ಅಷ್ಟೇ. ಒಬ್ಬ ಮುಸ್ಲಿಂ ಮಹಿಳೆ ಬಂದು ಉದ್ಘಾಟನೆ ಮಾಡಬಾರ್ದು ಅಂತ ಹೇಳ್ತಾರೆ. ಮುಸ್ಲಿಂ ಹುಡುಗರು ಅಂತ ಹುಡುಗಿಯರು ಉದ್ಘಾಟನೆ ಮಾಡಬಾರ್ದು ಅಂತಲ್ಲ. ಮುಸ್ಲಿಮರಾಗಲಿ ಜೈನರಾಗಲಿ ಯಾರೇ ಆಗಲಿ ಆಯಾ ಸ್ಥಾನದಲ್ಲಿ ಅವರವ್ರಿಗೆ ಗೌರವ ಕೊಟ್ಟು ಅವ್ರು ಮಾಡಬೇಕು. ಇವಾಗ ರಾಜ ಕುಟುಂಬ ಇಲ್ವಾ ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ? ಅವರೇ ಮಾಡಬೇಕು. ಇವಾಗ ನಿಮ್ಮ ಮನೆಗೆ ಉದ್ಘಾಟನೆ ಮಾಡುವಾಗ ಬೇರೆಯವ್ರು ಬಂದು ಮಾಡೋಕ್ಕಾಗತ್ತಾ? ನೀವು ಮಾಡಬೇಕಾಗಿರೋ ಕೆಲಸ ನೀವು ಮಾಡಬೇಕಲ್ವ? ನಾ ಹೇಳೋದು
ಇವಾಗ ನೀವೇ ಒಂದು ಫ್ಯಾಕ್ಟ್ರಿನೋ ಒಂದೇನೋ ಇದು ಮಾಡ್ತೀರಾ, ಅವಾಗ ನಿಮ್ಮವ್ರು ಯಾರನ್ನೋ ಕರೆದುಬಿಟ್ಟು ನೀವು ಇನಾಗ್ರೇಷನ್ ಮಾಡಿಸ್ತೀರಾ ಸ್ವಾಮೀಜಿಗಳನ್ನ ಅವ್ರನ್ನ. ಇಲ್ಲ ಬೇರೆ ಇವ್ರು ಮುಸ್ಲಿಂ ಸ್ವಾಮೀಜಿಗಳನ್ನ ಕರ್ಕೊಂಡು ಬಂದು ನೀವು ಇನಾಗ್ರೇಷನ್ ಮಾಡಿಸ್ತೀರಾ? ಅಲ್ಲ, ನಾವು ಆತ್ಮತೃಪ್ತಿಗೆ ನಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಮಾತಾಡಬೇಕು. ಆ ಥರ ಯಾರ್ಯಾರಿಗೆ ಏನೇನು ಇರುತ್ತೋ ಅದು ಮಾಡ್ತಾರೆ. ನೀವು ಮಾಡೋದ್ರಿಂದ ನಿಮಗೆ ಅನ್ವಯಿಸ್ತೈತೆ, ನಾವೇನು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಹಿರಿಯರು ನಮ್ಮ ರಾಜ್ಯ ಅಧಿಕಾರಿಗಳಂತ ನಾವು ಭಾವನೆ ಮಾಡ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ಯೋಚನೆ ಮಾಡಿ, ನಾಳೆ ದಿನ ನೀವೇ ಇರಬೇಕು ಸೀಟಲ್ಲಿ ಅಂತ ನಮ್ಮ ಉದ್ದೇಶ ಇದೆ. ಬೇಡ ಅನ್ನಂಗಿದ್ರೆ ನಿಮ್ಮ ಇಷ್ಟ, ನಾವೇನು ಹೇಳೋಕ್ಕಾಗಲ್ಲ. ಯಾಕೆ ಈ ಯೋಚನೆ ಬಂದಿರ್ಬೋದು ಹಾಂ, ಈ ಯೋಚನೆ ಯಾಕೆ ಬಂದಿದೆ ಅಂದರೆ ರಾಜಕೀಯದ ವ್ಯಕ್ತಿಗಳಲ್ಲಿ ಯಾವ ರೀತಿ ಯೋಚನೆಗಳು ಮಾಡ್ತಾರೋ ಯಾರೂ ಗೊತ್ತಾಗಲ್ಲ. ಈ ಯೋಚನೆ ಮಾಡಬೇಕಾಗಿರೋದು ನಾವು ಬೇಕು ಅಂತ ನಮ್ಮ ವೋಟಿಂಗ್ ಪವರ್ಗೋಸ್ಕರ ನಮ್ಮ ಇದಕ್ಕೋಸ್ಕರ ನಾವು ಮಾಡಬಾರ್ದು. ಅರ್ಥ ಆಯ್ತಾ? ಎಷ್ಟು ದಿನ ಇರುತ್ತೆ? 5 ವರ್ಷ ಇರ್ತೀರ ಅಲ್ವಾ? ಇದೇ ಗೌರ್ಮೆಂಟ್ ನೌಕರಿ ಆದರೆ 40 ವರ್ಷ ಆಗಲಿ 35 ವರ್ಷ ಆಗಲಿ ಅವ್ನಿಗಿರೋ ವಯಸ್ಸುವರೆಗೂ ಇರ್ತಾನೆ, ಏನೇ ಕಷ್ಟ ಸುಖ ಬರಲಿಂದ. ನೀವು 5 ವರ್ಷ ಇರ್ತೀರ, ಹೊರಟೋಗ್ತೀರ. ತಿರುಗಿ ಇನ್ನೊಬ್ಬರು ಬರ್ತಾರೆ, ಅವರೊಂದು ಥರ ಇದು ಮಾಡಿ. ಇದೇನಾಗುತ್ತೆ ಅಂತಂದರೆ ರಾಜ್ಯದಲ್ಲಿ ಪ್ರಜೆಗಳಿಗೆ ಸುಖ ಸಂತೋಷವಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಥರ ಆಗೋಗುತ್ತೆ ರಾಜಕೀಯ. ಅದನ್ನು ಸ್ವಲ್ಪ ದಯವಿಟ್ಟು ವಿಚಾರಣೆ ಮಾಡಿಕೊಂಡು ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. ಅಷ್ಟೇನಪ್ಪ, ಇನ್ನೇನಿಲ್ಲ. ನಾನು ಅದನ್ನು ವಿರೋಧ ಮಾಡ್ತೀನಿ. ಕಮ್ಯುನಿಟಿ ಏನು ಅಂತಂದರೆ ಹಿಂದೂಯಿಸಮ್ ಅಂದರೆ ಹಿಂದೂಯಿಸಮೇ ಇರಬೇಕು, ಬ್ರಾಹ್ಮಣ ಅಂದರೆ ಬ್ರಾಹ್ಮಣೇ ಇರಬೇಕು, ಪೂಜೆ ಅಂದರೆ ಬ್ರಾಹ್ಮಣರೇ ಇರಬೇಕು. ಅದು ಬ್ರಾಹ್ಮಣ ಗಾಡ್ ಆಗಿದ್ದರೆ ಬ್ರಾಹ್ಮಣ ಗಾಡೇ ಆಗಿರಬೇಕು. ಮುಸ್ಲಿಂ ತಗೊಂಬಂದು ಹಿಂದೂ ಗಾಡನ್ನು ಇದು ಮಾಡಿ ಅಂದರೆ ಅದು ಸರಿ ಅಲ್ಲ. ವಿ ಆರ್ ಅಗೇನ್ಸ್ಟ್ ಟು ಇಟ್. ಅಷ್ಟೇ. ಯಾವ ಕಾರಣಕ್ಕೆ ಅವ್ರ ಹೆಸರನ್ನು ಸೂಚಿಸಬಹುದು ಅಂತ? ಅವ್ರ ಹೆಸರು ಅಂತಲೇ ಹೇಳೋದಿಲ್ಲ. ಅವ್ರು ಯಾರಾದರೂ ಆಗಿರಲಿ, ಒಟ್ಟಿನಲ್ಲಿ ಈಸ್ ಅ ಮುಸ್ಲಿಂ ಬಂದು ಇದು ಮಾಡ್ತಾರೆ, ಯಾಕೆ ನಾವು ಅಲೋ ಮಾಡಬೇಕು? ನಮ್ಮನ್ನು ಯಾರಾದರೂ ಅಲೋ ಮಾಡ್ತಾರೆ ಮಾಸ್ಕ್ ಒಳಗಡೆ ಹೋಗಿ ಕೂತ್ಕೊಳ್ಳೋಕ್ಕೆ, ನೋಡೋಕ್ಕೆ ಹೆಂಗೆ ಮಾಡ್ತಾರೆ, ಇದು ಏನು ಹೇಳ್ತಾರೆ ಅದಕ್ಕೆ, ನಮಾಜ್ ಮಾಡೋದು, ಇದೆಲ್ಲ ನಮ್ಗೆ ಯಾರನ್ನಾದ್ರೂ ಒಬ್ಬನ ಅಲೋ ಮಾಡ್ತಾರೆ ಒಳಗಡೆ. ದೇ ನೆವರ್ ಅಲೋ ಆಗಬಾರ್ದು. ಇದನ್ನು ನಮ್ಮ ಪರಂಪರೆ ಪ್ರಕಾರವಾಗಿ ಇದು ಅಲೋ ಮಾಡೋದು ತಪ್ಪು. ಸನಾತನ ಧರ್ಮ ಇದು ಒಪ್ಪೋದಿಲ್ಲ. ಇದು ಮಾಡೋದ್ರಿಂದ ನಮಗೆ ಡೇ ಬೈ ಡೇ ನಮ್ಮ ಇಂಡಿಯಾಗೆ, ನಮ್ಮ ಕಲ್ಚರ್ಗೆ ಹಾಳಾಗ್ತಿರುತ್ತೆ ಅಷ್ಟೇ. ನಾವೇನೋ ಹಾಳಾಗೋದಕ್ಕೆ ಚಾನ್ಸ್ ಕೊಡ್ತಾ ಇದ್ದೀವಿ ಇದರಿಂದ. ಒಂದು ದಿವಸ ಅವರೇ ರೂಲ್ ಮಾಡ್ತಾರೆ, ಪರವಾಗಿಲ್ಲ. ಬಟ್ ನಾವು ದಾರಿ ಬಿಟ್ಕೊಟ್ರೆ ಅವರೇ ರೂಲ್ ಮಾಡ್ತಾರೆ. ಸೊ ಒಂದೊಂದಾಗಿ ನಡೀತಾ ಇದೆ, ಅವರೇ ಮಾಡ್ತಿದ್ದಾರೆ. ಇವತ್ತು ಕೂಡ ಸಾಯಂಕಾಲ ಒಂದು ಮೀಟಿಂಗ್ ಇದೆ ಒಂದು ಕಡೆ. ಮುಸ್ಲಿಮ್ಸ್ ಪ್ರೀಸ್ಟ್, ಶೆಡ್ಯೂಲ್ ಕ್ಯಾಸ್ಟ್ಗಳು ಪ್ರೀಸ್ಟ್ ಆಗಿದ್ದಾರೆ. ಅದು ಅವ್ರವ್ರ ಇಷ್ಟ ಮಾಡ್ಕೊಳ್ಳೋದ್ರಲ್ಲಿ. ಅವ್ರು ಮಾಡೋ ಪೂಜೆಗೆ ಬ್ರಾಹ್ಮಣರುಗಳು ಹೋಗೋದಿಲ್ಲ ಅಷ್ಟೇ. ಹೋಗೋವ್ರಿಗೆ ಅವ್ರಿಷ್ಟ, ಅವರ ಅದೃಷ್ಟ, ಅವ್ರ ಇಷ್ಟ ಅಷ್ಟೇ. ಬಟ್ ಇದಕ್ಕೆ ನಾವು ಅಗೇನ್ಸ್ಟ್, ವಿರೋಧ ಅಷ್ಟೇ. ಓಕೆ ಸರ್, ಇವಾಗ ಅವರು ಒಂದು ವೇಳೆ ಮಾಡೋದೇ ಆದರೆ ಏನು ಪ್ರತಾಪ್ ಸಿಂಹ ಅವರಾಗಿರ್ಬೋದು, ರಾಜರು ಯದುವೀರ್ ಒಡೆಯವರಾಗಿರ್ಬೋದು ಹೇಳ್ತಾರೆ, ಅವರು ಹೂವು ಮುಟ್ಕೊಂಡು ಕುಂಕುಮ ಇಟ್ಕೊಂಡು ಸೀರೆ ಆಡ್ಕೊಂಡು ಬಂದರೆ ಮಾಡ್ಬೋದು, ಅದು ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ನೀವು ಒಪ್ಕೋತೀರಾ ಸರ್? ಹಂಗೆ ಮಾಡ್ಬೋದಾ? ನಾವು ಒಪ್ಪಲ್ಲ. ಯಾರು ಆ ಥರ ಮಾಡ್ಬೋದು ಅಂತ ಒಪ್ತಾರೋ ಅವ್ರು ಮುಟ್ಟಲ್ರು. ಅವ್ನು ರಾಜ ಆಗಿರಲಿ, CM ಆಗಿರಲಿ, PM ಆಗಿರಲಿ, ಈಸ್ ಎ ಫೂಲ್ ಇಷ್ಟೇ. ಒಂದು ಹಂದಿಗೆ ಚೆನ್ನಾಗಿ ಮೇಕಪ್ ಮಾಡಿ ಇದು ದೇವರು ಅಂತ ಸಿಂಹಾಸನದಲ್ಲಿ ಕೂಡ್ಸೋಂಗಿದ್ರೆ ಕೂಡಿಸಿ, ಪರವಾಗಿಲ್ಲ, ಮಾಡೋರು ಮಾಡಲಿ. ಅದನ್ನು ಒಪ್ಪೋರು ಇರ್ತಾರೆ, ಒಪ್ಪದೇ ಇರೋರು ಇರ್ತಾರೆ ಅಷ್ಟೇ. ಅವ್ರವ್ರ ಇಷ್ಟ. ಏನೇ ಆದ್ರೂ ಬೇರೆ ಧರ್ಮದವ್ರು ಬೇಡ ಅಂತೀರ? ಬೇಡ ಮಾಡ್ಕೊಳ್ದು. ಸನಾತನ ಧರ್ಮ ಒಪ್ಪಲ್ಲ ಇದನ್ನು. ಹಂಗೆ ಅವ್ರು ಮಾಡಿದ್ರು ನಮ್ಗಳಿಗೆ ಕಷ್ಟ, ನಮ್ಮ ದೇಶಕ್ಕೆ ಕಷ್ಟ ಆಗುತ್ತೆ. ಡೇ ಬೈ ಡೇ ನೀರು ಬರಗಾರ ಅದು ಇದು ಬರ್ತಿರೋ ಕಾರಣ ಇದು. ನಮ್ಮ ಧರ್ಮನ, ನಮ್ಮ ಇದನ್ನು ನಾವು ಕಾಪಾಡ್ಕೊಂಡು ಬರ್ತಾ ಇಲ್ಲ. ಕ್ರಿಶ್ಚಿಯನ್ಸ್ ಬಿಡ್ತಾರಾ ಬೇರೆ ಕ್ಯಾಸ್ಟಲ್ಲಿ ಬಂದು ಅಲ್ಲಿ ಬಂದು ಪ್ರೀಚ್ ಮಾಡೋದಕ್ಕೆ? ಮುಸ್ಲಿಮ್ಸ್ ಬಿಡ್ತಾರಾ? ಶಾಯಿಸ್ ಬಿಡ್ತಾರಾ? ಯಾರು ಬಿಡಲ್ಲ, ನಾವೊಬ್ಬರು ಬಿಡ್ತಾ ಇದ್ದೇವೆ. ಕಾರಣ ನಮ್ಮಲ್ಲಿ ಯೂನಿಟಿ ಇಲ್ಲ. ಬ್ರಾಹ್ಮಣರದ್ದು ಕಮ್ಯುನಿಟಿ ಇರೋದು 0.01%. ಸೊ ಅವರಿಗೆ ಒಂದು ಯೂನಿಟಿ ಅನ್ನೋದಿಲ್ಲ, ಅವ್ರಿಗೆ ಒಂದೊಂದು ಸ್ಟ್ರೆಂತ್ ಅನ್ನೋದಿಲ್ಲ. ಇಷ್ಟೇ ಆಗ್ತಿರೋದು. ಎಲ್ಲ ಜನಗಳೇ ಅಲ್ವಾ? ಅವರು ನಮ್ಮ ಥರನೇ, ನಾವು ಅವ್ರ ಥರನೇ ಅಲ್ವಾ? ಯಾರಾದರೆ ಏನು, ಒಳ್ಳೆ ವ್ಯಕ್ತಿ ಆದರೆ ಮಾಡಲಿ, ತಪ್ಪೇನಿದೆ ಅಲ್ವಾ? ಅಷ್ಟೇ. ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸೋದು ಅದು ಕಾಮನ್ ಇದ್ದಿದ್ದೆ. ವಿರೋಧ ಅಂದರೆ ಅದು ಕಾಮನ್ನು. ಸರ್ಕಾರದಲ್ಲಿ, ರಾಜಕೀಯದಲ್ಲಿ ಒಂದು ವಿರೋಧ ಪಕ್ಷ ವಿರೋಧ ಮಾಡುತ್ತೆ, ಆಡಳಿತ ನಡೆಸೋರು ಸರಿ ಅಂತಾರೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ನಿಮ್ದು ಯಾವ ರೀತಿ ವಿರೋಧ ಇಲ್ಲ? ನಮ್ಮದು ಯಾವ ರೀತಿ ವಿರೋಧ ಇಲ್ಲ. ಎಲ್ಲ ಜನ ಎಲ್ಲ ಒಂದೇ. ದೇವರೇನು ಅವರೇ ಬೇಕು ಇವರೇ ಬೇಕು ಅಂತ ಕೇಳಲ್ವಲ್ಲ. ದೇವರು ಇಂಥವರೇ ಬೇಕು ಅಂತ ಏನು ಹೇಳಲ್ವಲ್ಲ. ಎಲ್ಲರೂ ಒಂದೇ. ಹಂಗೆ ಅಂದರೆ ಯಾವುದು ಏನು ಇರಲ್ಲ. ಓಕೆ, ಒಂದಷ್ಟು ಜನ ಹೇಳ್ತಾರೆ ಹಂಗಂದ್ರೆ ಏನು ನಾವು ಮಸೀದಿಗೆ ಹೋಗ್ಬೋದಾ, ನಾವು ಚರ್ಚ್ಗೆ ಹೋಗ್ಬೋದಾ ಅಂತ ಕೇಳ್ತಾರೆ. ಖಂಡಿತ ಅದು ಅವ್ರವ್ರಿಗೆ ಸೇರಿದ್ದು. ಮಸೀದಿಗೆ ಹೋಗ್ಬೇಡ ಅಂತ ಯಾರು ಹೇಳಿಲ್ಲ.
ಹಾಂ ಅಂದ್ರೆ ಸೇರಿಸ್ಕೋತಾರೆ ಅಂತ ಸೇರಿಸ್ಕೊಳ್ಳಲ್ಲ ಅಂದಾಗ ಅದು ನೆಕ್ಸ್ಟ್ ನೋಡಬೇಕು ಅದು ಏನು ಅಂತ. ಅಲ್ಲಿ ನಾಚಿಕೆ ಪರಿಣಾಮ ಬೇರೆ ಆಗ್ತದೆ. ಹಂಗಿರ್ತವೆ. ಯಾರು ನಾವು ಬರಬೇಡ ಅಂತ ಅವರು ಹೇಳಲ್ಲ, ನಾವು ಬರಬೇಡ ಅಂತ ನಾವು ಹೇಳಲ್ಲ. ಎಲ್ಲರಿಗೂ ಸಂಬಂಧಪಟ್ಟಿದ್ದು ಸೃಷ್ಟಿಕರ್ತ ಮೇಲಿರೋನು ಎಲ್ರಿಗೂ ಅದು ಸಮವಾಗೇ ಇರುತ್ತೆ. ಅದು ನಾವು ಮಾಡ್ಕೊಂಡಿರೋದು, ನೀವು ಅದು ನಾವಿದು ನೀವು ಇದು ಅಂತ ಅಷ್ಟೇ. ಓಕೆ ಸರ್, ಅಂದ್ರೆ ಈಗ ಯಾರು ಪ್ರತಾಪ್ ಸಿಂಹ ಅವರು ಆಗಿರ್ಬೋದು ಹೇಳೋದಾದ್ರೆ ಅವರು ಹೇಳಿರೋದು ತಪ್ಪೇನಿಲ್ಲ. ಅಂದ್ರೆ ಕುಂಕುಮ ಹಿಡ್ಕೊಂಡು ಹೂವು ಹಿಡ್ಕೊಂಡು ಬಳೆ ಖಂಡಿತ ಅದು ಹಿಂದೂ ಸಂಪ್ರದಾಯ ಪ್ರಕಾರ ಹಂಗೆ ಹೋಗಬೇಕು. ಸಾಧ್ಯ ಇದೆ ಸರ್? ಹಾಂ, ಸಾಧ್ಯ ಇದೆ ಆ ಥರ ಮಾಡ್ಬೋದಾ? ಅದು ಅವರಲ್ಲಿ ಅವರು ಇಲ್ಲ ನಾನು ಹಿಂಗೆ ಇರ್ತೀನಿ ಅನ್ನೋದಕ್ಕೆ ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ನಾನು ಹಿಂಗೆ ಹೋಗೋದು ಅಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಪ್ರತಾಪ್ ಸಿಂಹ ಹೇಳಿರೋದ್ರಲ್ಲಿ ಸತ್ಯ ಇದೆ, ಇಲ್ಲ ಅಂತಲ್ಲ. ಚಾಮುಂಡೇಶ್ವರಿ ಇರೋದು ಹಿಂದೂಗಳಿಗೋಸ್ಕರನೇ, ಹಿಂದೂ ದೇವರೇ ಅದು, ನಮ್ಮ ಹಿಂದೂ ದೇವರೇ. ಈ ಸರ್ಕಾರದಿಂದ ಈ ಮುಸ್ಲಿಂ ಮಹಿಳೆ ಹೋಗಬೇಕು ಅಂತ ಹೇಳಿದ್ದಾರೆ. ಅದನ್ನು ಅವರು ಒಳ್ಳೆ ಪೊಸಿಷನ್ ಇರೋದನ್ನ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅವರು ಮನುಷ್ಯ ಅಲ್ವಾ. ಎರಡಕ್ಕೂ ಈಕ್ವಲ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಯಾವ ಧರ್ಮದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅದನ್ನ ಮಾಡ್ಬೋದಾ? ಮಾಡಲೇಬೇಕು, ಯಾಕೆ ಮಾಡಬಾರ್ದು? ಅಂದ್ರೆ ನಮ್ಮ ಹೂವು ಮಾಡ್ಕೊಳೋದಕ್ಕೆ ಅವರಲ್ಲಿ ಇಲ್ಲ ಅದು. ಈಗ ಮುಡ್ಕೊಂಡು ಬರಬೇಕು ಅಂತ ಇವ್ರು ಹೇಳ್ತಾರೆ. ಅದೇ ಅವ್ರ ಧರ್ಮದಲ್ಲಿ ಇಲ್ಲ, ಅದಲ್ಲಿ ಇಲ್ಲ ಅಂದಾಗ ಏನು ನೋಡ್ಬೇಕು ನೆಕ್ಸ್ಟ್ ಅದು. ಯಾಕಂದ್ರೆ ನಾವು ಡಿಸೈಡ್ ಮಾಡೋಕ್ಕೆ ತಪ್ಪಾಗುತ್ತೆ. ಪಬ್ಲಿಕಲ್ಲಿ ನಾವು ಹೇಳ್ಬಾರ್ದಾಗಲ್ಲ, ಅದು ತಪ್ಪಾಗುತ್ತೆ. ಪ್ರತಾಪ್ ಸಿಂಹ ಹೇಳಿದ್ರೆ ತಪ್ಪೇನಿಲ್ಲ, ಕರೆಕ್ಟ್ ಹೇಳಿದ್ದಾರೆ ಅವರು. ನಿಮಗೆ ಯಾವುದೇ ರೀತಿ ವಿರೋಧ ಇಲ್ಲ? ವಿರೋಧ ಏನಿದೆ? ಏನಿಲ್ಲ, ವಿರೋಧ ಏನಿಲ್ಲ. ವಿರೋಧ ಏನು ಬರುತ್ತೆ? ಈಗ ಸರ್ಕಾರ, ಅವ್ರಿಗೂ ಸರ್ಕಾರ ಇದೆ, ನಮಗೂ ಸರ್ಕಾರ, ಒಂದೇ ಸರ್ಕಾರನೇ. ಯದುವೀರವರು ಒಂದು ಮಾತು ಹೇಳಿದ್ದಾರೆ, ಅವ್ರು ಬರಲಿ, ಸಂತೋಷ ಮಾಡಲಿ, ಕುಂಕುಮ ಇಟ್ಕೋಬೇಕು, ಹೂ ಮುಡ್ಕೋಬೇಕು, ಹಿಂದೂಗಳಾಗಿ ಬಂದು ಉದ್ಘಾಟನೆ ಮಾಡಿ ಸಂತೋಷ, ಎಲ್ಲರೂ ಒಪ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಲೇಬೇಕು. ಸಾಧ್ಯ ಇದೆ ಅದು? ಅದು ಗೊತ್ತಿಲ್ಲ, ಅವ್ರು ಕೇಳಬೇಕು. ಯಾರು ಅಂದ್ರೆ ಅವ್ರ ಧರ್ಮದಲ್ಲಿ ಒಪ್ಕೋತಾರ ಅದನ್ನ? ಅದು ನಮಗೆ ಗೊತ್ತಿಲ್ಲ. ಒಪ್ಪಿದ್ರೆ ಸಂತೋಷ. ಯದುವೀರು ಅವರು ಹೇಳಿದ್ದಾರೆ ಮಾಡಲಿ, ಬಂದು ನಮಗೂ ಸಂತೋಷ, ಎಲ್ಲರಿಗೂ ಒಪ್ಪಿಗೆ ಇದೆ, ಆ ರೀತಿ ಮಾಡಲಿ ಬಿಡಿ. ಇನ್ನೆಲ್ಲ ಅವರೇ ಹೇಳಿದ್ದಾರೆ, ಇನ್ನೇನು. ಓಕೆ ಸರ್, ಏನು ಅನ್ಸುತ್ತೆ ಸರ್, ಯಾವ ಕಾರಣಕ್ಕೆ, ಯಾವ ಉದ್ದೇಶ ಇಟ್ಕೊಂಡು ಇವ್ರನ್ನ ಉದ್ಘಾಟನೆ ಮಾಡೋದಕ್ಕೆ ಹೇಳಿದ್ರು, ಸೂಚಿಸಿದ್ರು ಅಂತ ಅನ್ಸುತ್ತೆ ನಿಮಗೆ? ರಾಜಕೀಯಗಳಲ್ಲಿ ಉದ್ದೇಶ, ಜನತಾದಳ ಇದ್ದರೆ ಅವನೊಂಥರ ಮಾಡ್ತಾನೆ, ಕಾಂಗ್ರೆಸ್ ಇದ್ದಾಗ ಇವನೊಂಥರ ಮಾಡ್ತಾನೆ, BJP ಇದ್ದರೆ ಅವನೊಂಥರ ಮಾಡ್ತಾನೆ. ಅದು ಪೊಲಿಟಿಕಲ್ ಇದು ಇಶ್ಯೂ ಬಿಡಿ. ಬೇರೆ ಯಾರು ಇರಲಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಸಾವಿರಾರು ಜನ ಇದ್ದಾರೆ, ಬಟ್ ಆಯ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ವಾ. ಓಕೆ, ನಿಮ್ಮ ವಿರೋಧ ಇದೆಯಾ ನಿಮ್ಮದು? ವಿರೋಧ ಅಲ್ಲ, ವಿರೋಧ ನಂದು ಇಲ್ಲ. ಮಾಡ್ಬೋದು ಅಂತ ಅವ್ರು ಮಾಡ್ಬೋದು, ಅದೇ ಹೇಳಿದಾರೆ ಯದುವೀರ್. ಆಪ್ಷನ್ ಇದೆ. ಆ ಥರ ಮಾಡಿದ್ರೆ ನಮಗೂ ಸಂತೋಷ. ಆ ಥರ ಇಲ್ಲ ಅಂದರೆ ಬೇಡ ಅಂತ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಆ ರೀತಿ ಮಾಡಲಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆ ರೀತಿ ಮಾಡಲಿ. ಅದೇ ನಮ್ಗೆ ಇನ್ನೊಬ್ರು ಅವ್ರ ಜೊತೆ ರೈಟರ್ ಇದ್ರಲ್ಲ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಿರೋರು, ಮೋಸ್ಟ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಬೆಟರ್ ಇರುತ್ತೆ ಅಂತ ಅನಿಸಿತ್ತು. ಇಟ್ಸ್ ನಾಟ್ ಒನ್ ಪರ್ಸನ್ ಎಫರ್ಟ್ ಅಲ್ವಾ, ಅಟ್ಲೀಸ್ಟ್ ಅವ್ರದ್ದು ಎಫರ್ಟ್ ಇತ್ತು. ಸೊ ಇಬ್ರಿಗೂ ಸೇರಿ ಬಂದಿರೋದು ಅವಾರ್ಡು ಅಲ್ವಾ. ಇವ್ರದ್ದು ಒರಿಜಿನಲ್ ಇದಕ್ಕೇನು ಬಂದಿಲ್ಲ, ಅದು ಏನೋ ಒರಿಜಿನಲ್ ಇದಕ್ಕೆ, ಅದು ಕೃತಿಗೆ ಬಂದಿಲ್ಲ ಅದು ಅಲ್ವಾ. ಇದು ಏನೋ ಟ್ರಾನ್ಸ್ಲೇಟೆಡ್ ವರ್ಷನ್ಗೆ ಬಂದಿರೋದು ಅವಾರ್ಡ್ ಅದು ಅಲ್ವಾ. ಸೊ ಆಬ್ವಿಯಸ್ಲಿ ಅವ್ರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಕೊಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ನಿಮ್ಮ ವಿರೋಧ ಇದೆಯಾ ಇಲ್ಲ ಇವಾಗ? ವಿರೋಧ ಅಂದರೆ ಅಟ್ಲೀಸ್ಟ್ ಏನು, ಆಬ್ವಿಯಸ್ಲಿ ಇವಾಗ ಏನಂದರೆ ಇನ್ನು ಬೇರೆದ್ರಲ್ಲಿ ಅವರು ಅದೇ ಥರ ಮಾಡೋದಿಲ್ಲ ಅಲ್ಲ. ಏನೋ ಬೇರೆ ಇದರಲ್ಲಿ ಮಾಡಿದಾಗ ಅವ್ರೂ ಇದೇ ಥರ ನಮ್ಮ ಥರ ಓಪನ್ ಮೈಂಡೆಡ್ ಆಗಿ ಯಾರೂ ಮಾಡಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲ ಏನೋ ಇವ್ರೂ ಒಂದು ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಇದಕ್ಕೆ ಇದ್ದವ್ರು ಮಾಡಿದ್ರೆ ಬೆಟರ್ ಇರ್ತಿತ್ತು. ಇವ್ರಿಗೆ ಪ್ರತಿ ಸಲ ಹೀಗೆ ಮಾಡ್ಕೊಂಬರ್ತಿದ್ದಾರೆ ಇವ್ರು. ಗೌರ್ಮೆಂಟ್ ಬಂದಾಗೆಲ್ಲ, ಕಾಂಗ್ರೆಸ್ ಬಂದರೆ ಎಲ್ಲ ಆಲ್ಮೋಸ್ಟ್ ಅದೇ ಥರ ಮಾಡ್ತಾರೆ ಅನಿಸುತ್ತೆ. ಏನೋ ರೆಗ್ಯುಲರಾಗಿ ಅವ್ರಿಗೆ ಬೇಕಾದವ್ರನ್ನ ಕರೆಸ್ಕೊಂಡು ಮಾಡ್ತಾರೆ. ಒಂದು ಸ್ವಲ್ಪ ಏನೋ ನ್ಯೂಟ್ರಲ್ ಆಗಿ ಎಲ್ಲರೂ ಇಷ್ಟಪಡೋವಂಥವ್ರನ್ನ ಮಾಡಿಸಿದ್ರೆ ಈ ಥರ ಇದೇ ಪ್ರಾಬ್ಲಮ್ಸೇ ಇರೋಲ್ಲ. ಇವ್ರು ಅನ್ನೆಸೆಸರಿ ಸುಮ್ಮನೆ ಒಂದು ಸ್ವಲ್ಪ ಏನೋ ಕಾಂಟ್ರವರ್ಸಿ ಆಗಬೇಕು ಅಂತಲೇ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಯಾವ ಕಾರಣಕ್ಕೆ ಸರ್? ಅಂದರೆ ಗೊತ್ತಿಲ್ಲ, ಅದೆಲ್ಲ ಅವ್ರನ್ನೇ ಕೇಳಬೇಕು ಏನಕ್ಕೆ ಮಾಡ್ತಾರೆ ಅಂತ. ಬಟ್ ಅನ್ನೆಸೆಸರಿ ಅದು. ಅಟ್ಲೀಸ್ಟ್ ಒಂದು ಸಲ ಮಾಡಬೇಕಂದ್ರೆ ರೆಗ್ಯುಲರಾಗಿ ಯಾರು ಒಂದು ಸ್ವಲ್ಪ ನ್ಯೂಟ್ರಲ್ ಆಗಿರೋರನ್ನ ಕರೆದು ಎಲ್ಲ ಕ್ಲೀನಾಗಿ ಎಲ್ಲರೂ ಇಷ್ಟಪಡೋರ ಥರ ಇದ್ದರೆ ಎಲ್ಲ ಚೆನ್ನಾಗಾಗುತ್ತೆ. ಸುಮ್ಮನೆ ಎಲ್ಲ ಸ್ಟಾರ್ಟಿಂಗಲ್ಲೇ ಯಾವಾಗ್ಲೂ ಏನೋ ಒಂದು ಈ ಥರ ಇಂಟೆನ್ಷನ್ಸಲ್ಲಿ ಮಾಡಿದ್ರೆ ಆಬ್ವಿಯಸ್ಲಿ ಏನೋ ಇಟ್ ವೋಂಟ್ ಬಿ ಗುಡ್ ಅಲ್ವಾ ಎಲ್ಲರಿಗೂ, ಆ ಥರ ಅನಿಸುತ್ತೆ. ಸೊ ದಟ್ಸ್ ಪ್ರತಾಪ್ ಸಿಂಹ ಅವರು ಒಂದು ಇದೇಳಿ ಅಕಸ್ಮಾತ್ ಅವ್ರ ಕೈಲೇ ಮಾಡಿಸ್ಬೇಕು ಅಂತ ನೀವು ನಿರ್ಣಯ ಮಾಡಿದ್ರು, ಅವ್ರ ಕೈಲಿ ಹೂವು ಮುಡಿಸ್ಬೇಕು, ಕುಂಕುಮ ಇಡಿಸ್ಬೇಕು, ಸೀರೆ ಉಡಿಸ್ಬೇಕು, ಹಂಗಾದ್ರೆ ಮಾಡಿ. ಅದು ಅವ್ರದ್ದು ಇದು ಏನೋ ಬಂದು ಮಾಡಬೇಕು ಅನ್ನೋರು ಅವ್ರಿಗೆ ಏನೋ ಫೋರ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಹೆಂಗೆ ಮಾಡಲೇಬೇಕು, ಅದನ್ನ ಒಪ್ಕೋಬೇಕು ಅಂದರೆ ಈ ಥರ ಬಂದು ಅವ್ರು ಮಾಡಬೇಕು. ಹಾಂ, ಅದೇ ನೀವು ಸುಮ್ಮನೆ ಯಾರು ಒಪ್ಪಲ್ಲ ಆ ಥರ. ಅವ್ರದಲ್ಲಿ ಒಪ್ತಾರೆ ಅಲ್ವಾ, ಯಾರು ಒಪ್ಪಲ್ಲ ಅದೆಲ್ಲ. ಅಟ್ಲೀಸ್ಟ್ ಏನಂದರೆ ಅನ್ನೆಸೆಸರಿ ಅವ್ರಿಗೂ ಅಷ್ಟೇ. ಇವಾಗ
ಯಾರು ಇವ್ರದ್ದು ತೋರಿಸ್ತಿದ್ರಲ್ಲ, ಯಾರು ನಮ್ಮ ಇದರಲ್ಲೇ ಪದ್ಮನಾಭ ನಗರದ ನಿಸಾರ್ ಅಹಮದ್ ಅವರೆಲ್ಲ ಮಾಡಿದಾಗ ಯಾಕೆ ಯಾರು ಅಪೋಸ್ ಮಾಡಲ್ಲ ಅಲ್ವಾ ಅವಾಗೆಲ್ಲ? ಯಾಕೆಂದರೆ ಆಬ್ವಿಯಸ್ಲಿ ಎವ್ರಿ ಒನ್ ಏನೋ ರೆಸ್ಪೆಕ್ಟ್ಸ್ ಇನ್. ಸೊ ಆ ಥರ ಒಂದು ರೆಸ್ಪೆಕ್ಟಬಲ್ ಇದ್ರಲ್ಲಿ ಮಾಡಿದ್ರೆ ನೋ ಒನ್ ಏನೋ ಇದು ಇಟ್ ಡಸಂಟ್ ಮ್ಯಾಟರ್, ಹಿಂದೂ ಆಗಲಿ ಮುಸ್ಲಿಮ್ ಅಟ್ಲೀಸ್ಟ್ ಇಟ್ಸ್ ಓಕೆ. ಬಟ್ ಎಲ್ಲರಿಗೂ ಒಂದು ಈಕ್ವಲ್ ರೆಸ್ಪೆಕ್ಟಿಂದ ಇರೋರು ಇರಬೇಕು. ಇವರು ಕಾಂಟ್ರವರ್ಸಿಯಾಗಿ ಏನೇನೋ ಹೇಳ್ತಿದ್ರೆ ಆಬ್ವಿಯಸ್ಲಿ ಈ ಥರ ವಿರೋಧ ಆಗೇ ಆಗುತ್ತೆ. ಎಲ್ಲ ಏನೋ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ನ ತೊಗೊಂಬರ್ತಾರೆ ಬಂದಾಗ, ಏನೋ ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಮಾಡೋದೇ ಆ ಥರ ಮಾಡ್ತಾರೆ ರೆಗ್ಯುಲರಾಗಿ ಅವ್ರು ಬಂದಾಗೆಲ್ಲ ಅಂತ ಅನಿಸುತ್ತೆ. ಮೊದಲಿಂದ ಏನು ಮಾಡ್ತಾ ಇದ್ದಾರೆ, ನಮ್ಮ ಧರ್ಮ ಥರ ತಾನೇ ಮಾಡ್ತಾ ಇದ್ದಾರೆ, ಹಿಂದೂ ಧರ್ಮ ಥರನೇ ಮಾಡ್ತಾ ಇದ್ದಾರಲ್ಲ, ಹಿಂದೂ ಧರ್ಮ ಥರನೇ ನಡ್ಸ್ಕೊಂಡು ಹೋಗ್ಲಿ. ಬೇರೆ ಧರ್ಮದವ್ರು ಬೇಡ ಅಂತ ಅಲ್ಲ, ಅವ್ರವ್ರ ಹಂಚಿಕೆ ಅವ್ರು ಬರ್ಬೋದು ಹೋಗ್ಬೋದು, ಬೇಡ ಅನ್ನಲ್ಲ. ಅವರೇ ಪೂಜೆ ಮಾಡಿ ಅವರು ಉದ್ಘಾಟನೆ ಮಾಡಿ. ಅದು ಹೆಂಗೆ ಮಾಡ್ತಾರೆ ಇವಾಗ? ಎಷ್ಟು ವರ್ಷದಿಂದ ಹಳೆಯ ಕಾಲದಿಂದ ಇದೆಯಲ್ಲ, ರಾಜರು ಮಾಡ್ತಾ ಇದ್ದಾರಲ್ಲ, ಇವಾಗ ಅದನ್ನು ಬಂದು ಚೇಂಜ್ ಮಾಡೋದು ಹೆಂಗೆ? ಬೇಡವಲ್ಲ. ಇವ್ರು ಬರಲಿ, ನೋಡಲಿ, ಪೂಜೆ ಮಾಡಲಿ, ದೇವಸ್ಥಾನ ಹತ್ರ ಬರಲಿ, ಮಾಡಲಿ, ಯಾರು ಬೇಡ ಅನ್ನೋಲ್ಲ. ಇವಾಗ ಇಂಡಿಯಾದಲ್ಲೆಲ್ಲ ನಡೀತಾ ಇದೆಯಲ್ಲ. ಸ್ವಲ್ಪ ಜನ ಬುರ್ಕ ತೆಕ್ಕೊಂಡು ಬಂದು ಗಣೇಶನ ಹತ್ರ ಡ್ಯಾನ್ಸ್ ಮಾಡ್ತಾರೆ, ಅದು ಮಾಡಿಕೊಳ್ಳಿ. ಅವರು ಗಣೇಶನ ಇಟ್ಕೊಳ್ಳಿ. ಇವಾಗ ದಸರಾ ಬಂದ್ಬಿಟ್ಟು ಹಳೆಯ ಕಾಲದಿಂದ ಬರ್ತಾ ಇದೆ. ಮೈಸೂರು ಮಹಾರಾಜು ಮತ್ತು ಇವರಿದ್ರಲ್ಲ ಶ್ರೀಕೃಷ್ಣ ದೇವರಾಯಲ್ಲ, ಅವರೆಲ್ಲ ಮಾಡ್ತಾ ಇದ್ರಲ್ಲ. ಬೇಡ ವಿರೋಧ ಮಾಡ್ತಾರೆ. ವಿರೋಧ ಮಾಡ್ತಾ ಇಲ್ಲ, ನೀನು ಹೇಳ್ತಾ ಇದೆಯಾ ವಿರೋಧ ಅಂತ. ನಾವು ಮಾಡ್ತಾ ಇದ್ದಾರೆ ವಿರೋಧ ಅಂತ ನೀವು ಅಲ್ಲ ಬಂದು ನೋಡಲಿ. ಆ ಎಮ್ಮ ಭುವನೇಶ್ವರಿನ ಒಪ್ಕೊಳ್ಳೋದಿದ್ರೆ ಮನ್ಸಾರೆ ನಾವು ಒಪ್ಕೋಬೋದು. ಅಲ್ಲ, ಆ ಎಮ್ಮ ಭುವನೇಶ್ವರಿನ ಒಂದು ಸರಿ ಹಿಂದೆ ಮಾತಾಡಿದ್ದಾರೆ. ನೀವೇನೋ ಬಣ್ಣ ಕಟ್ಟಿದ್ದೀರಾ, ಅರ್ಶಿನ ಬಣ್ಣ, ಕೆಂಪು ಬಣ್ಣ, ನೀಲಿ ಬಣ್ಣ, ಏನೋ ಕನ್ನಡ ಏನೋ ಮಾಡಿ ಇಟ್ಬಿಟ್ಟಿದ್ದೀರಾ ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಭುವನೇಶ್ವರಿ, ಚಾಮುಂಡೇಶ್ವರಿನ ಅವ್ರು ಒಪ್ಕೊಳ್ಳೋದಿದ್ರೆ ನಾವು ಒಪ್ಕೋಬೋದು, ಮಾಡ್ಬೋದು ಅಂತ. ಅವ್ರು ಒಪ್ತಾ ಇಲ್ಲ. ಅವ್ರ ಮನಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಅವರು ಏನೋ ಕರೆದಿದ್ದಾರೆ ಅಂತೇಳಿ ಬರ್ತಾ ಇರ್ಬೋದು, ನಾವು ಎಲ್ಲ ಕಡೆ ಫೇಮಸ್ ಆಗ್ತೀವಿ ಅಂತ. ಅಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ಅದನ್ನು ತೋರಿಸ್ಬೇಕು ಜನಗಳಿಗೆ. ಅವರು ಅಯ್ಯಮ್ಮ ನಾನು ಕನ್ನಡಾಂಬೆನ ಒಪ್ಕೋತೀನಿ, ಭುವನೇಶ್ವರಿನ ಒಪ್ಕೋತೀನಿ, ಚಾಮುಂಡೇಶ್ವರಿನ ಒಪ್ಕೋತೀನಿ ಅಂದರೆ ನಮ್ಮದು ಒಪ್ಪಿಗೆ, ಅದರಲ್ಲೇನು ಅಡ್ಡಿ ಇಲ್ಲ. ಅವರೊಂದು ಹೇಳ್ಬೇಕು. ಅವರು ಅದೇ ಈಗ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ಅವ್ರು ಅಕಸ್ಮಾತ್ ಬಂದು ಮಾಡಲೇಬೇಕು ಅಂತ ಇದ್ರೆ ಕುಂಕುಮ ಹಿಡ್ಕೊಂಡು ಬಳೆ ಹಾಕೊಂಡು ಸೀರೆ ಅದು ಸರಿ. ಹೌದು, ನಮ್ಮದು ಅದೇ ಅನಿಸಿಕೆ. ಅವರ ಧರ್ಮದಲ್ಲಿ ಇದನ್ನ ಒಪ್ಕೋತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟದ್ದು. ಅದು ಅವ್ರು ಹೇಳ್ಬೇಕು. ಅದನ್ನ ಅವರು ಒಪ್ಕೊಂಡಿದ್ದಾರಲ್ಲ, ನಾನು ಬರ್ತೀನಿ ಅಂತ, ನಾನು ಈ ರೀತಿ ಬರ್ತೀನಿ ಅಂತ ಒಪ್ಕೋಬೇಕು. ಅವಾಗ ನಮಗೂ ಓಕೆ, ವಿರೋಧ ಇಲ್ಲ. ಅದನ್ನ ಒಪ್ಕೊಂಡ್ರೆ ಏನು ವಿರೋಧ ಇಲ್ಲ, ಮಾಡ್ಬೋದು.